ಸನ್ಮಾನ್ಯ ದೇವೇಗೌಡರು ಸಾಹೇಬ್ರೆ ನಾಳೆಯ ದಿನ ಇದೇ ದಿನ ಮಾಡಬೇಕು ನೀವು ಈ ಸಮಾವೇಶ ಅಂತಕ್ಕಂಥದ್ದು ದಿನಾಂಕ ನಿಗದಿ ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಒಳ್ಳೆ ಗಳಿಗೆ ಯಾಕೆಂದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಗೊತ್ತಿದೆ, ನಿಮ್ಗೆ ನಾವೇನು ಹೇಳ್ತಕ್ಕಂಥದ್ದೇನು ಬೇಡ. ಉದ್ಘಾಟನೆ ಎಲ್ಲಾ ಸಮಾವೇಶದಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರದೇ ಹಿಂದಿನಿಂದನೂ ಕೂಡ ಯಾವ ರೀತಿ ನಡ್ಕೊಂಡ್ಬಂದಿದೆ. ನಾಳೆ ಬೆಂಗಳೂರು ನಗರದ ಸಮಾವೇಶವೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಇರ್ತದೆ. ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಜೊತೆಯಲ್ಲಿ JDLP ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರು ಸೇರಿದಂತೆ ಅನೇಕ ಜನ ಶಾಸಕರು, ಮಾಜಿ ಶಾಸಕರು, ಸಂಪೂರ್ಣ ಪಾರ್ಟಿ ಆರ್ಗನೈಸೇಷನ್ ಕೇಡರ್ ಅಂತಕ್ಕಂಥದ್ದೇನಿದೆ, ಮುಖಂಡರುಗಳು, ನಾಯಕರುಗಳು ಎಲ್ಲರೂ ಕೂಡ ಬಂದು ಪಾಲ್ಗೊಳ್ತಾರೆ. ಎರಡು 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಏನಿದೆ ಅದಕ್ಕೆ ದಿಕ್ಸೂಚಿಯಾಗಿ GBA ಚುನಾವಣೆ ಒಂದು ಒಳ್ಳೆಯ ಅವಕಾಶ ಇದೆ. 369 ವಾರ್ಡ್ಗಳು ಈಗಾಗಲೇ ಏನು ಫೈನಲ್ ಆಗಿದೆ. ಆ ವಾರ್ಡ್ಗಳಲ್ಲಿ ಈಗ ಜನತಾದಳ ಪಕ್ಷ ಯಾವ ರೀತಿ ಅವರ ಒಂದು ಸಂಘಟನೆ ತೋರಿಸುವ ಮೂಲಕ ಅತಿ ಹೆಚ್ಚು ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಸು ಆಯ್ಕೆಯಾಗಿ ಬರುವ ಮೂಲಕ ಮುಂದಿನ MLA ಚುನಾವಣೆಗೆ ದಿಕ್ಸೂಚಿ ಆಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿದೆ. ಆ ಅವಕಾಶಗಳು ಬಳಸ್ಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಅನೇಕ ಸಭೆಗಳು ಮಾಡಿದ್ದೇವೆ, ಇನ್ನೂ ಅನೇಕ ಸಭೆಗಳು ಮಾಡ್ತಕ್ಕಂಥದ್ದಿದೆ. ಆಮೇಲೆ 28 ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ನಗರದಲ್ಲೇನಿದೆ, ಆ 28 ಕ್ಷೇತ್ರಗಳಿಗೂ ಕೂಡ ಕೃಷ್ಣಾರೆಡ್ಡಿ ಸಾಹೇಬ್ರು ಇರ್ಬೋದು ಅಥವಾ ಪಕ್ಷದ ಶಾಸಕರು, ಮಾಜಿ ಶಾಸಕರು ನಾವೆಲ್ಲರೂ ಸೇರಿದಂಗೆ ಕ್ಷೇತ್ರದ ಸಮಸ್ಯೆಗಳೇನಿದೆ ಅದು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಒಂದು ಪಾದಯಾತ್ರೆ ಮೂಲಕ ಒಂದು ಹೋರಾಟವನ್ನು ಮಾಡಬೇಕಾ ಅಥವಾ ಯಾವ ರೀತಿ ನಾವು ಹೋರಾಟವನ್ನು ಕೈಗೆ ಎತ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಡಿದ್ದೇವೆ. ಮುಂದೆ ಹೋಗ್ತಾ ಅದು ಕೂಡ ಮಾಡ್ತೇವೆ. ಆದರೆ ನನಗೆ ಕಾನ್ಫಿಡೆನ್ಸ್ ಇದೆ, ಬೆಂಗಳೂರು ನಗರದಲ್ಲಿ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಅತ್ಯಂತ ಅಲ್ಪ ಅವಧಿಯ ಸರ್ಕಾರ ಅವ್ರ ಕೈನಲ್ಲಿ ಇದ್ದರೂ ಕೂಡ ಇವತ್ತು 4ನೇ ಹಂತದ ಕಾವೇರಿ ವಾಟರ್ ಇವತ್ತು ಕುಡಿತಕ್ಕಂಥದ್ದಕ್ಕೆ ಬೆಂಗಳೂರು ನಗರಕ್ಕೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕೊಡುಗೆ ಇದೆ. ಆಮೇಲೆ ಇವತ್ತೇನಾದರೂ ಟ್ರಾಫಿಕ್ ಕಂಜೆಷನ್ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಇವತ್ತು ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ, ಗುಂಡಿ ಮುಚ್ಚತಕ್ಕಂಥದ್ದಕ್ಕೆ ಹಣಕಾಸಿಲ್ಲ ಸರ್ಕಾರದಲ್ಲಿ ಅಂತಕ್ಕಂಥದ್ದು ಪ್ರತಿನಿತ್ಯ ನಾವೇನು ಟೀಕೆಗಳು ಮಾಡ್ತಾ ಇದ್ದೀವಿ. ಟ್ರಾಫಿಕ್ ಸಮಸ್ಯೆಯಿಂದ ಹೊರಗೆ ತೊಗೊಂಡು ಬರ್ತಕ್ಕಂಥದ್ದಕ್ಕೆ ಫ್ಲೈಓವರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟು, ಸುಗಮವಾಗಿ ಟ್ರಾಫಿಕ್ಕು ಸಮಸ್ಯೆ ಆಗಬಾರ್ದು, ಜನಕ್ಕೆ ಒಳ್ಳೇದಾಗಬೇಕು ಈ ವಿಚಾರದಲ್ಲಿ ಇರ್ತಕ್ಕಂಥ ನಿಟ್ಟಿನಲ್ಲಿ ಸಿರ್ಸಿ ಫ್ಲೈಓವರ್ನ ಮಾಡಿದಂಥದ್ದು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅನೇಕ ವಿಚಾರಗಳಿದೆ, ನಾಳೆ ಎಲ್ಲವೂ ಕೂಡ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇವೆ. ಇಲ್ಲ, ಅದು ಇನ್ನೂ ಆನ್ ಟೇಬಲ್ ಡಿಸ್ಕಷನ್ಗೆ ಬಂದಿಲ್ಲಣ್ಣ. ಆನ್ ಟೇಬಲ್ ಇನ್ನೂ ಡಿಸ್ಕಷನ್ಗೆ ಬಂದಿಲ್ಲ. ಕಾರಣ ಇನ್ನೂ GBA ಚುನಾವಣೆ ದಿನಾಂಕ ಘೋಷಣೆ ಆಗಬೇಕು. ದಿನಾಂಕ ಘೋಷಣೆ ಆದಾಗ ಸ್ವಾಭಾವಿಕವಾಗಿ ಅವಾಗ ಆನ್ ಟೇಬಲ್ ಡಿಸ್ಕಷನ್ಗೆ ಬರುತ್ತೆ. ಬಟ್ ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಹೇಳ್ತಾ ಇರ್ತಕ್ಕಂಥದ್ದಿಷ್ಟೇ, ಈಗ ಪ್ರತ್ಯೇಕವಾಗಿ ಹೋಗಬೇಕು ಅಥವಾ ಒಟ್ಟಾಗಿ ಹೋಗಬೇಕು, ಇದು ಪಕ್ಷದ ಎರಡೂ ಪಕ್ಷದ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆಯಾ ಸಂದರ್ಭದ ಆಯಾ ಕಾಲಘಟ್ಟದಲ್ಲಿ ನಿರ್ಣಯಗಳಾಗ್ತವೆ. ಆದರೆ ಪಕ್ಷ ಸಂಘಟನೆ ಅಂತಕ್ಕಂಥದ್ದಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಕೊಂಡು ಸಂಘಟನೆ ಮಾಡಿ ಅಂತಕ್ಕಂಥದ್ದು ಪಾರ್ಟಿ ಹೇಳಿದೆ. ಇಲ್ಲ, ಈಗ ಲೋಕಸಭಾ ಚುನಾವಣೆಯಲ್ಲೇ ತಾವು ನೋಡಿದ್ದೀರಿ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ಒಂದೂವರೆ ತಿಂಗಳಿದ್ದಂಥ ಸಂದರ್ಭದಲ್ಲಿ ಹತ್ತತ್ರ ಒಂದು 45 ಡೇಸ್ ಇತ್ತೇನೋ ಲೋಕಸಭಾ ಚುನಾವಣೆ. ಆ ಸಂದರ್ಭದಲ್ಲಿ ನಾವೊಂದು NDA ಅಲಯನ್ಸ್ ಪಾರ್ಟ್ನರ್ ಆಗಿ ಜನತಾದಳ ಪಕ್ಷವು ಕೂಡ ಕರ್ನಾಟಕ ರಾಜ್ಯದಲ್ಲಿ ನಾವು ಮತ್ತು ಭಾರತೀಯ ಜನತಾ ಪಾರ್ಟಿ ಇಬ್ಬರು ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸ್ತೀವಿ. ಆಗಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಏನಿತ್ತು, ಅಂತಿಮವಾಗಿ ಯಾವುದೇ ನಿರ್ಣಯಗಳು, ತೀರ್ಮಾನಗಳು ಯಾವುದೇ ಆಗಬೇಕಾದ್ರೂ ಕೂಡ ಇಲ್ಲಿ ನಮ್ಮ ವರಿಷ್ಠರು ಒಂದು ಕಡೆ ದೇವೇಗೌಡರು ಸಾಹೇಬ್ರಿದ್ದಾರೆ, ಒಂದು ಕಡೆ ಕುಮಾರಣ್ಣ ಅವರಿದ್ದಾರೆ, ಮತ್ತು ರಾಜ್ಯ ಮಟ್ಟದಿಂದ ಭಾರತೀಯ ಜನತಾ ಪಾರ್ಟಿಯ ಅನೇಕ ಜನ ಹಿರಿಯ ನಾಯಕರುಗಳಿದ್ದಾರೆ. ಎಲ್ಲರೂ ಕೂಡ ಒಂದು ವಿಶ್ವಾಸದಿಂದ, ಒಂದು ಸೌಹಾರ್ದತೆಯಿಂದ ಒಟ್ಟಾರೆಯಾಗಿ ರಾಜ್ಯದ ಒಳಿತಿಗಾಗಿ, ರಾಜ್ಯದ ಒಂದು ಏಳಿಗೆಗಾಗಿ, ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ನಾವು ಕೈ ಜೋಡಿಸ್ಕೊಂಡು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಹೋಗ್ತೇವೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಒಂದು ನಮಗೆ ಪ್ರಾಕ್ಟಿಕಲಿ ಆನ್ ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತಕ್ಕಂಥದ್ದಾದರೆ ನಾನು ನಂಬಿರೋ ಅಂಥದ್ದು ಪ್ರತಿನಿತ್ಯ ಒಬ್ಬ
ಯಾರೇ ಒಬ್ಬ ವ್ಯಕ್ತಿ ಒಬ್ಬ ನಾಯಕನಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದಾದರೆ ಕನಿಷ್ಠ ಪಕ್ಷ ನಿಮ್ಮ ಗಾಡಿ ಒಂದು 500 ಕಿಲೋಮೀಟ್ರ್ ಓಡಾಡಬೇಕು ಒಂದು ದಿವಸದಲ್ಲಿ. ಆಗೇನಾಗ್ತದೆ, ಸ್ವಾಭಾವಿಕವಾಗಿ ಯಾವ್ಯಾವ ಜಿಲ್ಲೆನಲ್ಲಿ ಏನು ಸಮಸ್ಯೆ ಇದೆ, ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದೆ, ಇವೆಲ್ಲ ಒಂದು ಅರಿವು ಮೂಡಿಸ್ಕೊಳ್ತಕ್ಕಂಥದ್ದಕ್ಕೆ ನಮಗೂ ಕೂಡ ಒಂದು ಅನುಭವ ಹುಟ್ಟುತ್ತದೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಜನರೊಂದಿಗೆ ಜನತಾದಳ ನಡೀತಾ ಇದೆ. ಈ ತಿಂಗಳು ಕೊನೆ ಮಾಡ್ತೇವೆ. ಈಗಾಗಲೇ ಸುಮಾರು 66 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರೊಂದಿಗೆ ಜನತಾದಳ ಮೆಂಬರ್ಶಿಪ್ ಡ್ರೈವ್ ಬಹಳ ಯಶಸ್ವಿಯಾಗಿ ಸಾಗಿದೆ. ಮೆಂಬರ್ಶಿಪ್ ಡ್ರೈವಲ್ಲೂ ಕೂಡ ನಾವೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ವಿ. ನನಗೆ ಸಂಪೂರ್ಣ ಇನ್ನೂ ನಾನೊಂದು ಗುರಿ ಇಟ್ಕೊಂಡಿದ್ದೀನಿ, ಅಷ್ಟು ಸಮಾಧಾನ ಇಲ್ಲ. ಆದರೂ ಕೂಡ ನಾವು ಅಂದ್ಕೊಂಡಿರೋ ಮಟ್ಟಕ್ಕೆ ಒಂದು 50% ಆದರೂ ಹೋಗಿ ತಲುಪಿದ್ದೀವಿ ಅಂತಕ್ಕಂಥದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ನನ್ನ ಮನಸ್ಸಿನಲ್ಲಿದೆ. ಹಾಗಾಗಿ ಸಂಘಟನೆ ಅಂತಕ್ಕಂಥದ್ದು ನಿರಂತರ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಬಂದು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಚುನಾವಣೆ ಇಲ್ಲದೆ ಹೋದಾಗ ನಾವು ಯಾವ ರೀತಿ ಜನರ ಕಷ್ಟಗಳಲ್ಲಿ ಬೆರಿತೀವಿ, ಯಾವ ರೀತಿ ಹೋರಾಟಗಳು ಮಾಡ್ತೀವಿ, ಯಾವ ರೀತಿ ಪ್ರತಿಭಟನೆಗಳು ಮಾಡ್ತೀವಿ ಜನಗಳ ಪರವಾಗಿ, ಅದು ಭಾಳ ಮುಖ್ಯ ಆಗ್ತದೆ. ಅದು ಕೃಷ್ಣಾರೆಡ್ಡಿ ಸಾಹೇಬರು, ದತ್ತಣ್ಣ ಅಂತವ್ರಂಥ ಹಿರಿಯ ನಾಯಕರು ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲ ಮಾರ್ಗದರ್ಶನದಲ್ಲಿ ಪಾರ್ಟಿ ಕಟ್ತಾ ಇದ್ದೀವಿ.